ನಮಸ್ಕಾರ ಸ್ನೇಹಿತರೆ ನೀವು ಒಬ್ಬ ಯೂಟ್ಯೂಬರ್ ಆಗಿದ್ದೀರಾ. ನಿಮ್ಮ ಹತ್ರನೂ ಅಪ್ರೂವ್ಡ್ ಆಡ್ಸೆನ್ಸ್ ಅಕೌಂಟ್ ಇದೆ. ಅದರಲ್ಲಿ ಇನ್ನೂ ನೀವು US ಟ್ಯಾಕ್ಸ್ ಫಾರ್ಮ್ ತುಂಬಿ ಸಬ್ಮಿಟ್ ಮಾಡಿಲ್ಲ. ಈಗ US ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಿ ಸಬ್ಮಿಟ್ ಮಾಡಬೇಕಾಗಿದೆ. ಹಾಗಾಗಿ ಈ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಹೇಗೆ ತುಂಬೋದು ಅಂತ ಹೊಸ ವಿಡಿಯೋ ಹುಡುಕುತ್ತಿದ್ದರೆ ನಮ್ಮ ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡಲಿದೆ. ಇದನ್ನು ನೋಡಿ ನೀವು ನಿಮ್ಮ US ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಿ ಸಬ್ಮಿಟ್ ಮಾಡ್ಬೋದು. ಮತ್ತು US ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಿ ಸಬ್ಮಿಟ್ ಮಾಡಿದ ಕೆಲವೇ ನಿಮಿಷದಲ್ಲಿ ಅಪ್ರೂವ್ ಕೂಡ ಪಡೆಯಬಹುದು. ನೀವು ನಾನು ಹೇಳಿದ ಈ ಸ್ಟೆಪ್ ಫಾಲೋ ಮಾಡಿ ಸಾಕು, ಬೇಗ ಅಪ್ರೂವ್ ಆಗಿ ಸಿಗುತ್ತೆ. ಸ್ನೇಹಿತರೆ, ಗೂಗಲ್ ಆಡ್ಸೆನ್ಸ್ ತನ್ನ ಈ US ಟ್ಯಾಕ್ಸ್ ಫಾರ್ಮ್ನಲ್ಲಿ ಸ್ವಲ್ಪ ಬದಲಾವಣೆ ತಂದಿದೆ. ಹಾಗಾಗಿ ಹಳೆಯ ಮತ್ತು ಹೊಸ ಫಾರ್ಮ್ನಲ್ಲಿ ಡಿಫ್ರೆಂಟ್ ಆಗಿ ಕಾಣ್ತಿದೆ. ಹಾಗಾಗಿ ಅದನ್ನು ಫಿಲ್ ಮಾಡಲು ತೊಂದರೆ ಆಗ್ತಿದೆ. ಆದರೆ ನಮ್ಮ ಈ ವಿಡಿಯೋ ನೋಡಿದರೆ ಯಾವುದೇ ಸಮಸ್ಯೆ ಆಗಲ್ಲ. ನಾನು ನಿಮಗೆ ಒಂದೊಂದು ಸ್ಟೆಪ್ಪನ್ನು ಇಲ್ಲಿ ಲೈವ್ ತುಂಬಿ ತೋರಿಸಿ ಕೊಡಲಿದ್ದೇನೆ. ಸೊ ಹಾಗಾಗಿ ವಿಡಿಯೋ ಕಂಪ್ಲೀಟ್ ನೋಡಿ. ಜೊತೆಗೆ ಸ್ನೇಹಿತರೆ, ನಾನು ನಿಮಗಾಗಿ ಒಳ್ಳೆ ಕಂಟೆಂಟ್ ತರ್ತಾ ಇರ್ತೇನೆ. ಬಟ್ ನೀವು ವಿಡಿಯೋ ನೋಡ್ತೀರಾ, ಲೈಕ್ ಮಾಡಲ್ಲ. ನಾನು ನಿಮಗಾಗಿ ವಿಡಿಯೋ ಎಲ್ಲ ತರ್ತಾ ಇರ್ತೇನೆ. ನೀವು ಕೂಡ ಪ್ಲೀಸ್ ಒಂದು ಲೈಕ್ ಮಾಡಿ, ನನಗೂ ಮೋಟಿವೇಟ್ ಮಾಡಿ. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ ಮೇಲೆ ಮೊದಲ ಬಾರಿ ಬಂದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದೊಂದು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರ ಆಡ್ಸೆನ್ಸ್ ಅಕೌಂಟ್ ಇದೆ. ಲಕ್ಷ್ಮೀ ಬೀರು ವ್ಲಾಗ್ಸ್ ಅಂತ. ಅವ್ರ ಚಾನಲ್ ಈಗಾಗಲೇ ಮಾನಿಟೈಸ್ ಆಗಿದೆ. ಆಡ್ಸೆನ್ಸ್ ಕೂಡ ಅಪ್ರೂವ್ ಆಗಿದೆ. ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಅಂದರೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಬಿಟ್ಟು ID ವೆರಿಫಿಕೇಷನ್, ಪಿನ್ ವೆರಿಫಿಕೇಷನ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿ ಮುಗಿಸಲಾಗಿದೆ. ಬಟ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಇನ್ನೂ ತುಂಬಿಲ್ಲ. ಸೊ ಅದನ್ನು ನಾನಿಲ್ಲಿ ಲೈವಲ್ಲಿ ತುಂಬಿ ತೋರಿಸ್ತಾ ಇದ್ದೀನಿ. ಬನ್ನಿ ಅದನ್ನು ತುಂಬೋದು ಹೇಗೆ ಅಂತ ನೋಡೋಣ. ಸೊ ಸ್ನೇಹಿತರೆ, ಮೊದಲು ನೀವು ಗೂಗಲ್ ಆಡ್ಸೆನ್ಸನ್ನು ಓಪನ್ ಮಾಡಿ. ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡಿದ ಮೇಲೆ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ ಕಾಣ್ತಿದೆ. ಸೊ ಅದಾದಮೇಲೆ ನೀವೇನು ಮಾಡಬೇಕು, ಪೇಮೆಂಟ್ಸ್ ಅಂತ ಇದೆ. ಇಲ್ಲಿ ನೋಡಿ, ಪೇಮೆಂಟ್ಸ್ ಅಂತ ಇದೆ. ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ ಇನ್ಫಾರ್ಮೇಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು, ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಯಿತು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಳಗಡೆ ನೋಡಿ ಸೆಟ್ಟಿಂಗ್ಸ್ ಅಂತ ಇದೆ. ಸೆಟ್ಟಿಂಗ್ಸ್ನಲ್ಲಿ ಇಲ್ಲಿ ಮ್ಯಾನೇಜ್ ಸೆಟ್ಟಿಂಗ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೋಡಿ ಯುನೈಟೆಡ್ ಸ್ಟೇಟ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಇದೆ. ಇಲ್ಲಿ ಮುಂದೆ ಪೆನ್ಸಿಲ್ ಐಕನ್ ಒಂದು ಕಾಣ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ನಿಮಗೆ ಕೆಳಗೆ ಒಂದು ಲಿಂಕ್ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಒಂದು ಇಲ್ಲಿ ಇನ್ಫಾರ್ಮೇಷನ್ ತುಂಬಲಿಕ್ಕೆ ಆ್ಯಡ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಒಂದು ಬಟನ್ ಬರುತ್ತೆ. ಸೊ ಇದ್ರ ಮೇಲೆ ಏನು ಮಾಡಬೇಕು, ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಟಾರ್ಟ್ ಫಾರ್ಮ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಸೊ ಈ ರೀತಿ ಒಂದು ಪಾಪಪ್ ಓಪನ್ ಆಗಿ ಬಂದುಬಿಡುತ್ತೆ. ಸೊ ಇದನ್ನು ನೀವು ಸ್ಟಾರ್ಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಲಾಗಿನ್ ಮಾಡಲಿಕ್ಕೆ ಕೇಳುತ್ತೆ. ಸೊ ಅದಕ್ಕಾಗಿ ನೀವು ಲಾಗಿನ್ ಮಾಡಬೇಕು. ಸೊ ಲಾಗಿನ್ ನಿಮ್ಮದು ಯಾವ ಚಾನಲ್ ಇದೆ ಅದ್ರ ಮೇಲೆ ನೀವು ನೋಡಿಕೊಂಡು ಲಾಗಿನ್ ಮಾಡಿ. ಸೊ ನಾನಿಲ್ಲಿ ನೆಕ್ಸ್ಟ್ ಮಾಡ್ತೀನಿ. ಸೊ ಲಾಗಿನ್ ಆಗಿ ಹೀಗೆ ಬಂದ್ಬಿಡುತ್ತೆ. ಇನ್ಫಾರ್ಮೇಷನ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ US ಟ್ಯಾಕ್ಸ್ ಇನ್ಫೋ ಅಂತ ಬಂತು. ಇಲ್ಲಿ ನೋಡ್ಬೋದು. ಸೊ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಬಂದಮೇಲೆ ಇಲ್ಲಿ ವಾಟ್ ಟೈಪ್ ಆಫ್ ಅಕೌಂಟ್ ಈಸ್ ಐಶ್ವರ್ಯ ಕೇಳ್ತಿದೆ ಇಲ್ಲಿ. ಸೊ ಇಲ್ಲಿ ಇಂಡಿವಿಜುವಲ್ ಅಂತ ಇದೆ, ಮತ್ತು ನಾನ್ ಇಂಡಿವಿಜುವಲ್ ಎಂಟಿಟಿ ಅಂತ ಇದೆ. ಸೊ ಇದರ ಫಸ್ಟ್ ಮೇಲೆ ಏನಿದೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲ ನಿಮ್ಮ ಬಿಸ್ನೆಸ್ ಇತ್ತು ಅಂದರೆ ಇಲ್ಲಿ ನಾನ್ ಇಂಡಿವಿಜುವಲ್ ಅಂತ ಕ್ಲಿಕ್ ಮಾಡಬೇಕು. ಸೊ ನಾನಿಲ್ಲಿ ಇಂಡಿವಿಜುವಲ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟನ್ನು ಕ್ಲಿಕ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ಮತ್ತೊಂದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಆರ್ ಯು ಎ ಸಿಟಿಜನ್ ಆರ್ ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಅಂತ ಕೇಳ್ತಿದೆ. ಇಲ್ಲ ಅಂತ ನಾವು ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡೋಣ. ಸೊ ನೆಕ್ಸ್ಟ್ ಮಾಡಿದ ಮೇಲೆ ಕೆಳಗೊಂದು ಸೆಲೆಕ್ಟ್ W8 ಟ್ಯಾಕ್ಸ್ ಫಾರ್ಮ್ ಟೈಪ್ ಅಂತ ಬರುತ್ತೆ. ಸೊ ಫಸ್ಟಲ್ಲಿರೋದು ನಮ್ಮದು ಈ ಫಾರ್ಮನ್ನು ನಾವು ತುಂಬಬೇಕು. ಸೊ ಫಸ್ಟಲ್ಲಿರೋದೇ ನಾವು ಇಂಡಿಯಾದಿಂದ ಬಿಲಾಂಗ್ ಮಾಡ್ತಿದ್ರೆ ಇದನ್ನು ನಾವು W8BEN ಅಂತ ಇದೆ. ಇದ್ರ ಮೇಲೆ ಚೆಕ್ ಮಾರ್ಕ್ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ W8BN ಫಾರ್ಮ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಸೊ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಹೊತ್ತು ಕಾಯೋಣ, ಅಪ್ಡೇಟ್ ಆಗಿ ಬಂದುಬಿಡುತ್ತೆ. ಸೊ ಇಲ್ಲಿ ನೋಡಿ, ಫಾರ್ಮ್ ಓಪನ್ ಆಗಿ ಟ್ಯಾಕ್ಸ್ ಐಡೆಂಟಿಟಿ ಅಂತ ಬಂತು. ಮತ್ತು ಆಲ್ರೆಡಿ ಈ ಹೆಸರು ನೀವು ಹಾಕಿರ್ತೀರ, ಆ ಹೆಸರು ಇಲ್ಲಿ ಬಂದುಬಿಡುತ್ತೆ. ಇಲ್ಲಿ ಕೆಳಗಡೆ ನೋಡಿ
ಕಂಟ್ರಿ ರೀಸನ್ ಆಫ್ ಸಿಟಿಜನ್ಶಿಪ್ ಅಂತ ಇದೆ. ಇಲ್ಲಿ ನಾವು ಇಂಡಿಯಾ ಸೆಲೆಕ್ಟ್ ಮಾಡಬೇಕು. ಸೊ ಇಂಡಿಯಾ ನಾವು ಇಲ್ಲಿ ಸೆಲೆಕ್ಟ್ ಮಾಡೋಣ. ಇಂಡಿಯಾ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಇಲ್ಲಿ ಫಾರಿನ್ ಟಿನ್ ಅಂತ ಇದೆ. ಫಾರಿನ್ ಟಿನ್ಗೆ ನೀವು ನಿಮ್ಮ ಪ್ಯಾನ್ ಕಾರ್ಡನ್ನು ಸಬ್ಮಿಟ್ ಮಾಡಬೇಕು. ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಬೇಕು. ಸೊ ನಾನಿಲ್ಲಿ ಅವ್ರ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಹಾಕಿ ಇಟ್ಟಿದ್ದೀನಿ. ಕಸ್ಟಮರ್ ಡಾಕ್ಯುಮೆಂಟ್ಸ್, ಲಕ್ಷ್ಮೀ ಬೀರು ಬ್ಲಾಗ್ಸ್. ಸೊ ಇಲ್ಲಿ ನಾನು ಅವ್ರ ಪ್ಯಾನ್ ಕಾರ್ಡ್ ನಂಬರನ್ನು ತಗೊಳ್ತೀನಿ. EHS ಸೊ ಪ್ಯಾನ್ ಕಾರ್ಡ್ ನಂಬರ್ ಇಲ್ಲಿ ಬೇಕು. ಪ್ಯಾನ್ ಕಾರ್ಡ್ ನಂಬರನ್ನು ನಾವು ತೊಗೊಂಡು ಏನು ಮಾಡ್ತೀವಿ, ಇಲ್ಲಿ ಫಾರಿನ್ ಟಿನ್ ಅಂತ ಇದೆ, ಇದರಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕ್ತೀವಿ. ಪ್ಯಾನ್ ಕಾರ್ಡ್ ನಂಬರ್ ಹಾಕಿ ನಾವು ಏನು ಮಾಡಬೇಕು, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಅಡ್ರೆಸ್ಗೆ ಅಂತ ಇಲ್ಲಿ ಓಪನ್ ಆಗುತ್ತೆ. ಸೊ ಫಸ್ಟಲ್ಲಿರೋದು ಈ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಚೆಕ್ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಸ್ಟ್ರೀಟ್ ಅಡ್ರೆಸ್ ಅಂತ ಇದೆ. ಸೊ ಆಲ್ರೆಡಿ ನೀವು ಏನು ಆ್ಯಡ್ಸನ್ಸ್ಗೆ ಫಿಲ್ ಮಾಡಿರ್ತೀರ ಅಡ್ರೆಸ್, ಅದು ಬೈ ಡಿಫಾಲ್ಟ್ ಇಲ್ಲಿ ಬಂದುಬಿಡುತ್ತೆ. ಇಲ್ಲಿ ಒಂದು ಕ್ಲಿಕ್ ಮಾಡಿದರೆ ಸ್ಟ್ರೀಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದರೆ, ಸೊ ಇದನ್ನು ಕ್ಲಿಕ್ ಮಾಡಿದರೆ ಕಂಪ್ಲೀಟಾಗಿ ಇದು ಫಿಲ್ ಆಗಿಬಿಡುತ್ತೆ. ಆಮೇಲೆ ಪೋಸ್ಟಲ್ ಅಡ್ರೆಸ್ ಈಸ್ ಸೇಮ್ ಆ್ಯಸ್ ಪರ್ಮನೆಂಟ್ ರೆಸಿಡೆಂಟ್ ಅಡ್ರೆಸ್ ಅಂತ ಇದೆ. ಇದನ್ನೇ ನಾವು ಚೆಕ್ ಮಾರ್ಕ್ ಮಾಡ್ತೀವಿ. ಚೆಕ್ ಮಾರ್ಕ್ ಮಾಡಿ ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಒಂದು ಅಪ್ಡೇಟ್ ಆಗಿ ಬಂದುಬಿಡುತ್ತೆ. ಸ್ವಲ್ಪ ಹೊತ್ತು ನಾವು ಕಾಯಲೇಬೇಕು. ಸೊ ಇಲ್ಲಿ ಟ್ಯಾಕ್ಸ್ ಟ್ರೀಟಿ ಅಂತ ಇದೆ. ಸೊ ಇಲ್ಲಿ ಇಂಡಿಯಾ ಆ್ಯಂಡ್ ದ US ಹ್ಯಾವ್ ಎ ಟ್ಯಾಕ್ಸ್ ಟ್ರೀಟಿ ಅಂತ ಇದೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ, US ಟ್ಯಾಕ್ಸ್ ಲಾ ಮೇ ಇಂಪೋಸ್ 30% ವಿತ್ ಹೋಲ್ಡಿಂಗ್ ಟ್ಯಾಕ್ಸ್ ಆನ್ ಪೇಮೆಂಟ್ಸ್ ದ್ಯಾಟ್ ಇಲ್ಲಿದೆ. ಸೊ ಆರ್ ಯು ಕ್ಲೇಮಿಂಗ್ ಎ ರಿಡ್ಯೂಸ್ ರೇಟ್ ಆಫ್ ವಿತ್ ಹೋಲ್ಡಿಂಗ್ ಅಂಡರ್ ಎ ಟ್ಯಾಕ್ಸ್ ಟ್ರೀಟಿ ಅಂದರೆ ಎಸ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಚೆಕ್ ಮಾರ್ಕ್ ಮೇಲೆ ರೆಸಿಡೆಂಟ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ವೆನ್ ವಿದಿನ್ ದ ಮೀನಿಂಗ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಅಂತ ಇದೆ. ಇದರ ಮೇಲೆ ಚೆಕ್ ಮಾರ್ಕ್ ಮಾಡಿ ಇಲ್ಲಿ ನಾವೇನು ಮಾಡಬೇಕು, ಇಂಡಿಯಾ ಸೆಲೆಕ್ಟ್ ಮಾಡಬೇಕು. ಸೊ ನಾನಿಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಸ್ಪೆಷಲ್ ರೇಟ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಬರುತ್ತೆ. ಇದ್ರ ಮೇಲೆ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಆರ್ಟಿಕಲ್ ಆ್ಯಂಡ್ ಪ್ಯಾರಾಗ್ರಾಫ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿ ಆರ್ಟಿಕಲ್ 7 ಆ್ಯಂಡ್ ಪ್ಯಾರಾಗ್ರಾಫ್ 1 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನು ಮಾಡಬೇಕು, 0% ಅಂತ ಇದೆ, ರಿಡ್ಯೂಸ್ ಟ್ರೀಟಿ ರೇಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದಮೇಲೆ ಕೆಳಗೆ ಮತ್ತೆ ಬನ್ನಿ, ಇಲ್ಲಿ ಇದನ್ನು ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೋಷನ್ ಪಿಕ್ಚರ್ ಆ್ಯಂಡ್ TV ರಾಯಲ್ಟೀಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಆರ್ಟಿಕಲ್ ಆ್ಯಂಡ್ ಪ್ಯಾರಾಗ್ರಾಫ್ ಆರ್ಟಿಕಲ್ 12 ಸೆಲೆಕ್ಟ್ ಮಾಡಿ. ಆಮೇಲೆ ರಿಡ್ಯೂಸಿಂಗ್ ರೇಟ್ 15% ಮಾಡಿ. ಇಲ್ಲಿ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಮೂರನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮತ್ತು ಇಲ್ಲಿ ಆರ್ಟಿಕಲ್ 12 ಪ್ಯಾರಾಗ್ರಾಫ್ 2A2 ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ 15% ರೇಟ್ ಸೆಲೆಕ್ಟ್ ಮಾಡಿ. ಆ್ಯಂಡ್ ಆ್ಯಸ್ ದ ಟ್ಯಾಕ್ಸ್ ರೆಸಿಡೆಂಟ್ ಆಫ್ ದ ಇದು ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟನ್ನು ಇಲ್ಲಿ ನಾವು ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಅಪ್ಡೇಟ್ ಆಗಿ ಬಂದುಬಿಡುತ್ತೆ. ಸೊ ಇಲ್ಲಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಸರ್ವಿಸ್ ಪ್ರಿಫರ್ಡ್ ಇನ್ ದ US ಅಂತ ಇದೆ. ನೋ ಅಂತ ಕ್ಲಿಕ್ ಮಾಡೋಣ. ಆಮೇಲೆ ಇಲ್ಲಿ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಟ್ಯಾಕ್ಸ್ ರಿಪೋರ್ಟಿಂಗ್ ಅಂತ ಇದೆ. ಗೋ ಪೇಪರ್ಲೆಸ್ ರಿಕಮೆಂಡೆಡ್ ಅಂತ ಇದೆ. ಸೊ ಇದ್ರ ಮೇಲೆ ನಾವು ಐ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಯುವರ್ ಟ್ಯಾಕ್ಸ್ ಫಾರ್ಮ್ಸ್ ಅಂತ ಇದೆ. ಇಲ್ಲಿ ಟ್ಯಾಕ್ಸ್ ಫಾರ್ಮ್ಸ್ 8BAN ಮೋಷನ್ ಪಿಕ್ಚರ್ ಆ್ಯಂಡ್ TV ಇದೆಲ್ಲ ನಾವು ಏನು ಕ್ಲಿಕ್ ಮಾಡಿದ್ದೀವಿ ಇದರದ್ದು PDF ಇಲ್ಲಿ ಫಾರ್ಮ್ಸ್ ಎಲ್ಲ ಬಂದಿರುತ್ತೆ. ನೀವು ಇದನ್ನು ಚೆಕ್ ಮಾಡಿಕೊಂಡು ನೋಡಿಕೊಂಡು ಮತ್ತೆ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಬೋದು ಮಾಡಿ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲೆಲ್ಲ ತುಂಬಿರೋದೆಲ್ಲ ನಿಮ್ಗೆ ಕಾಣುತ್ತೆ. ಅಂಡರ್ ಪೆನಲ್ಟೀಸ್ ಆಫ್ ಪ್ರಿಸರಿ ಇದು ಡಿಕ್ಲೇರ್ ದ್ಯಾಟ್ ಅಂತ ಇದೆ. ಇದನ್ನು ನಾವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಪ್ಯಾನ್ ಕಾರ್ಡ್ ಏನು ನೀವು ಎಡಿಟ್ ಏನಾದರೂ ಮಾಡಿದರೆ ಆ ಇಯರನ್ನು ಇಲ್ಲಿ ಹಾಕಬೇಕು. ಮಾಡಿಲ್ಲ ಅಂದರೆ ಪ್ಯಾನ್ ಕಾರ್ಡ್ ಮೇಲೆ ಒಂದು ಡೇಟ್ ಇರುತ್ತೆ. ಸೊ ಇಲ್ಲಿ ನಾನು 2023 ಅಂತ ಮಾಡಿಬಿಡ್ತೀನಿ ಸಾಕು. ಆ್ಯಂಡ್ ನೆಕ್ಸ್ಟ್ ಏನು ಮಾಡೋದು ಬೇಡ. ಈಗ ಇಲ್ಲಿ ಎಸ್ ಐ ಆಮ್ ದ ಬೆನಿಫಿಷಿಯಲ್ ಓನರ್ ನೇಮ್ಡ್ ಆಸ್ ಎ ಟ್ಯಾಕ್ಸ್ ರೆಡಿಟಿ ಸೆಕ್ಷನ್ ಅಂತ ಇದೆ. ಇದರ ಮೇಲೆ ಚೆಕ್ ಮಾರ್ಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಫುಲ್ ಲೀಗಲ್ ನೇಮ್ ಅಂತ ಬಂದಿರುತ್ತೆ, ಐಶ್ವರ್ಯ ಅಂತ. ಸೊ ಇದನ್ನು ಅಷ್ಟು ಮಾಡಿ ನಾವೇನು ಮಾಡಬೇಕು, ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನಿಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ನಿಮಿಷ ಇದು ಒಂದು ಸ್ವಲ್ಪ
ಅಪ್ಡೇಟ್ ಆಗಿ ಬಂದುಬಿಡುತ್ತೆ. ನೋಡೋಣ ಅಪ್ರೂವ್ ಆಗಿ ಬರುತ್ತೋ ಅಥವಾ ಇಲ್ಲ ಅಂತ ಒಂದು ಸ್ವಲ್ಪ ಹೊತ್ತು ಕಾಯೋಣ. ಸೊ ಅಪ್ಡೇಟ್ ಆಗಲಿಕ್ಕೆ ಒಂದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದೆ, ಪಾಸ್ಪೋರ್ಟ್, ಟ್ಯಾಕ್ಸ್ ಪೇಯರ್ ಸರ್ಟಿಫಿಕೇಟ್, ಅದರ್ ಗೌರ್ಮೆಂಟ್ ಐ ಡಿ ಅಂತ ಇರುತ್ತೆ. ಇಲ್ಲಿ ನಾನು ಪ್ಯಾನ್ ಕಾರ್ಡನ್ನು ಸಬ್ಮಿಟ್ ಮಾಡ್ತೀನಿ. ಇಲ್ಲಿ ಪ್ಯಾನ್ ಕಾರ್ಡ್ ನಾನು ಇಲ್ಲಿ ಹಾಕಿಟ್ಟಿದ್ದೀನಿ. ಸೊ ಅವ್ರ ಪ್ಯಾನ್ ಕಾರ್ಡನ್ನು ಇಲ್ಲಿ ನಾನು ಅಪ್ಡೇಟ್ ಹಾಕ್ತಿದ್ದೀನಿ. ಓಪನ್ ಮಾಡಿ ಇಲ್ಲಿ ಹಾಕ್ಬಿಡ್ತೀನಿ. ಸೊ ಇಲ್ಲಿ ನಾನು ಅವ್ರ ಡಾಕ್ಯುಮೆಂಟ್ಸನ್ನು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಸಬ್ಮಿಟ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ಹೊತ್ತು ನೋಡೋಣ ಏನಾಗುತ್ತೆ ಅಂತ. ವೆರಿಫಿಕೇಷನ್ ಇನ್ ಪ್ರೋಗ್ರೆಸ್ ಅಂತ ಇದೆ, ಒಂದು ಸ್ವಲ್ಪ ಹೊತ್ತು ನೋಡೋಣ. ಗಾಟ್ ಇಟ್ ಮೇಲೆ ಮತ್ತು ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಬರುತ್ತೆ ಅಂತ ನೋಡೋಣ. ಸೊ ಇನ್ ರಿವ್ಯೂ ಅಂತ ಬಂದಿದೆ, ಸ್ವಲ್ಪ ಹೊತ್ತು ಇಲ್ಲಿ ನಾವು ಕಾಯಬೇಕು. ಸೊ ಸ್ನೇಹಿತರೆ, ಈ US ಟ್ಯಾಕ್ಸ್ ಇನ್ಫಾರ್ಮೇಷನ್ ತುಂಬಿ ಸಬ್ಮಿಟ್ ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ಗೆ ಸಂಬಂಧಿಸಿದ ಕಂಪ್ಲೀಟ್ ಮಾಹಿತಿಗಾಗಿ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.